ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಇವತ್ತು ನಾನು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, RVIT ಅಂತ ಏನು ಕರಿತೀರಾ, ಈ ಕಾಲೇಜಿನ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಕಾಲೇಜಿನ KCET ಕೋಡ್ E275 ಆಗಿ ಇರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಗೆ ಈ ಕೋಡನ್ನು ನೀವು ಯೂಸ್ ಮಾಡಬೇಕಾಗತ್ತೆ, ಆಯಿತಾ? ಸೊ ಒಂದು ಸ್ಮಾಲ್ ಇನ್ಫಾರ್ಮೇಷನ್, ನಿಮ್ಮಲ್ಲಿ ನಮಗೆ ಎಷ್ಟೊಂದು ಕಮೆಂಟಲ್ಲಿ ಬರೋದೇನು ಗೊತ್ತಾ, ಸರ್ ನನಗೆ ಬೋರ್ಡ್ಸಲ್ಲಿ ಇಷ್ಟು ಬಂದಿದೆ ಪ್ಲಸ್ KCETಲಿ ಇಷ್ಟು ಬಂದಿದೆ, ರ್ಯಾಂಕ್ ಪ್ರಿಡಿಕ್ಟ್ ಮಾಡಿ ಸರ್ ಅಂತ ಕೇಳ್ತೀರಾ, ಆಯಿತಾ? ಸೊ ಪ್ರಿಡಿಕ್ಷನ್ ಅಂದರೆ ಏನು? ಸೊ ಪ್ರಿಡಿಕ್ಷನ್ ಅಂದರೆ ನಾನು ನಿಮಗೆ ಹೋದ ವರ್ಷದ ನನ್ನ ಡೇಟ್, ನಾನು ಕೌನ್ಸಿಲಿಂಗ್ ಮಾಡಿರೋ ಹುಡುಗರಿಗೆ ಹತ್ತತ್ರ ಮ್ಯಾಚ್ ಆಗ್ತಾ ಇದ್ರೆ ಹೇಳ್ಬೋದು, ಆದರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಈಗ ಆಲ್ರೆಡಿ ಆನ್ಲೈನಲ್ಲಿ ತುಂಬ ಪ್ರಿಡಿಕ್ಷನ್ ಸೈಟ್ಸ್ಗಳು ಇದ್ದಾವೆ. ಸೊ ಅವ್ರು ನಮ್ಮ ಕಾಂಪಿಟೇಟ್ರೇ ಆಗಿರಬಹುದು, ಬಟ್ ಐ ಅಪ್ರಿಷಿಯೇಟ್ ದೇರ್ ಹಾರ್ಡ್ ವರ್ಕ್. ಆದರೆ ಈ ಪ್ರಿಡಿಕ್ಷನ್ ಡಸಂಟ್ ವರ್ಕ್ ಫಾರ್ ಲಾರ್ಜ್ ಡೇಟಾ. ಯಾಕೆ ಗೊತ್ತಾ? ಇವರು ಟ್ರೈನ್ ಯಾವ ಥರ ಮಾಡಿರ್ತಾರೆ ಅಂದರೆ, ಈಗ ಯಾವುದೋ ಒಂದು ವೆಬ್ಸೈಟು ಅವರಿಗೆ ಲಾಸ್ಟ್ ಇಯರು ಒಂದು 100 ಜನಕ್ಕೆ ಕೌನ್ಸಿಲಿಂಗ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಈ ಡೇಟಾನ ಇಟ್ಕೊಂಡು ಅವ್ರಿಗೆ ಆಲ್ಗರಿದಮನ್ನು ಸೆಟ್ ಮಾಡ್ತಾರೆ. ಸೊ ಆ ಮಾರ್ಕ್ಸು, ಆ ಬೋರ್ಡ್ ಮಾರ್ಕ್ಸು ಆ್ಯಂಡ್ CET ಮಾರ್ಕ್ಸ್ನ ಫೀಡ್ ಮಾಡ್ತಾರೆ. ಆದರೆ ಅಲ್ಲಿ ತುಂಬ ವೇರಿಯಬಲ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಏನೇನು ವೇರಿಯಬಲ್ಸ್ ಅಂದರೆ, ಫಸ್ಟು ಡಿಫಿಕಲ್ಟಿ ಲೆವೆಲ್. ಸೊ KCET ಹೋದ ವರ್ಷ ಇದ್ದಷ್ಟೇ ಡಿಫಿಕಲ್ಟಿ ಲೆವೆಲ್ ಈ ವರ್ಷ ಇರಬೇಕು ಅಂತಿಲ್ಲ, ಕರೆಕ್ಟ್ ಅಲ್ವಾ? ಮತ್ತು ನಂಬರ್ ಆಫ್ ಆಸ್ಪರೆಂಟ್ಸ್ ಜಾಸ್ತಿ ಆಗ್ತಾ ಹೋದಂಗೆ, ಸೊ ಅದರಲ್ಲಿ ಎಷ್ಟು ಜನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಗೊತ್ತಿಲ್ಲ. ಇವೆಲ್ಲದು ಡೈನಾಮಿಕ್ ಡೇಟಾ, ಆಯಿತಾ? ಸೊ ಈ ಡೈನಾಮಿಕ್ ಡೇಟಾಗೆ ನೀವು ಬೆಸ್ಟ್ ಫಿಟ್ ಕರ್ವನ್ನ ನೀವು ಮಾಡೋದಕ್ಕೆ ಹೋದರೆ ಅದು ವರ್ಕ್ ಆಗೋದಿಲ್ಲ. ಯಾವಾಗಲೂ ಹೋದ ವರ್ಷನೇ ಪ್ರಿಡಿಕ್ಷನ್ ಇದೇ ವೆಬ್ಸೈಟ್ಗಳದ್ದು ಪ್ರಿಡಿಕ್ಷನ್ ಇತ್ತು. ಯಾರ್ಯಾರಿಗೆ 12,000 ರ್ಯಾಂಕ್ ಬಂದಿತ್ತಲ್ಲ ಅವರೆಲ್ಲ, ಸರ್ ನಮ್ಗೆ 12,000 ಬರುತ್ತೆ ಅಂತ ನಮ್ಮಲ್ಲೇ ಕೌನ್ಸಿಲಿಂಗ್ ಬಂದಿದ್ರು. ಅವ್ರ ರ್ಯಾಂಕ್ ನೋಡ್ತಾ 27,000, 29,000 ಇಷ್ಟು ಡಿಫ್ರೆನ್ಸ್ ಇತ್ತು. 12,000ಕ್ಕೆ ಇಷ್ಟು. ಕೆಲವರಿಗೆ ಪ್ರಿಡಿಕ್ಷನ್ನು 32,000 ಬರುತ್ತೆ ಅಂತ ಇದ್ದವರಿಗೆ ಕೊನೆಗೆ ಬಂದಿದ್ದು 97,000. ಇದು ಡೈನಾಮಿಕ್ ಡೇಟಾ. ಇದು ನಾನು ಅವ್ರು ಮಾಡಿದ್ದು ಸರಿ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಗೊತ್ತಾ? ಅವ್ರ ಹತ್ರ ಲಿಮಿಟೆಡ್ ಡೇಟಾಗೆ ಟ್ರೈನ್ ಮಾಡಿದ್ರು, ಬಟ್ ಆ್ಯಕ್ಚುಯಲ್ ಡೇಟಾಗೆ ಹೋದಾಗ ಅದೆಲ್ಲ ಫ್ಲೆಕ್ಚುವೇಟ್ ಆಗುತ್ತೆ. ಸೊ ಅವ್ರ ಹಾರ್ಡ್ ವರ್ಕಿಗೆ ಅವರು ಮೋಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಕರೆಕ್ಟಾಗೆ ಟ್ರೈನ್ ಮಾಡಿದ್ದಾರೆ. ಬಟ್ ವೆನ್ ಯು ಆರ್ ಡೀಲಿಂಗ್ ವಿತ್ ಲಾರ್ಜ್ ಡೇಟಾ, ನಿಮಗೆ ಆ್ಯಕ್ಚುಯಲ್ ಆಗಿ ನಿಮಗೆ ರ್ಯಾಂಕನ್ನು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ತುಂಬ ವೇರಿಯಬಲ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ನಾನೇ ಪ್ರಿಡಿಕ್ಷನ್ ಮಾಡ್ತೀನಿ ಅಂತ ಕೇಳಿದ್ರೆ ನಾನು ಪ್ರಿಡಿಕ್ಟ್ ಮಾಡೋದಿಲ್ಲ. ಬಿಕಾಸ್ ನಿಮಗೆ ಪ್ರಿಡಿಕ್ಷನ್ ಮಾಡಿ ಏನು ಯೂಸ್ ಇಲ್ಲ. ಅಲ್ಟಿಮೇಟ್ ರ್ಯಾಂಕ್ ಏನು ಬರುತ್ತೆ, ಆ ರ್ಯಾಂಕಿಗೆ ತಕ್ಕಂತೆ ಕಾಲೇಜನ್ನ ಹುಡುಕ್ಬೇಕೆ ಹೊರತು ಪ್ರಿಡಿಕ್ಷನ್ ಮಾಡಿ ಅದಕ್ಕೆ ಪ್ರಿಡಿಕ್ಷನ್ ತಕ್ಕಂತೆ ನಿಮ್ಮ ಕಾಲೇಜ್ ಹುಡುಕ್ಲಿಕ್ಕೆ ನಿಮ್ಗೇನು ಆಗೋದಿಲ್ಲ. ಸೊ ಹ್ಯಾವ್ ಪೇಷನ್ಸ್ ಟಿಲ್ ಯುವರ್ ರಿಸಲ್ಟ್ಸ್ ಆರ್ ಔಟ್. ಆ್ಯಕ್ಚುಯಲ್ ರಿಯಾಲಿಟಿ ಹಿಟ್ ಆದ ತಕ್ಷಣ ನಿಮಗೆ ಅದಕ್ಕೆ ತಕ್ಕಂತೆ ಕಾಲೇಜ್ ಹುಡುಕ್ಲೇಬೇಕಲ್ವಾ? ಸೊ ವರಿ ಮಾಡ್ಕೋಬೇಡಿ, ತುಂಬ ಕ್ಲೀನಾಗಿ ಒಳ್ಳೆ ಪ್ರೊಸೀಜರಲ್ಲಿ ಕಾಲೇಜ್ಗಳು ಆಗ್ತವೆ. ನಿಮಗೂ ಪೇಷನ್ಸ್ ಇಟ್ಕೊಂಡೇ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ, ಅರ್ಜೆಂಟಲ್ಲಿ ಸೀಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಆಯಿತಾ? ಸೊ ಈ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದು ನಾನು ಫಸ್ಟ್ ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ, ಹೋದ ವರ್ಷದ ಪ್ಲೇಸ್ಮೆಂಟ್ ಯಾವ ಥರ ಇತ್ತು, ಸೊ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಾಯಿತು, ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಾಯಿತು, ಮತ್ತು ಇದರಲ್ಲಿ ಎಷ್ಟು ನಂಬರ್ ಆಫ್ ಬ್ರ್ಯಾಂಚಸ್ ಇದೆ, ಆ ಬ್ರ್ಯಾಂಚಸ್ಸಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಆಯಿತಾ? ಅದಾದಮೇಲೆ ಈ ಬ್ರ್ಯಾಂಚಸ್ಸಿನ ಲೋಯರ್ ಕಟ್ ಆಫ್ ರ್ಯಾಂಕ್ ಏನು, ಹೈಯರ್ ಕಟ್ ಆಫ್ ರ್ಯಾಂಕ್ ಏನು, ಆ್ಯಂಡ್ ನಿಮಗೆ ಕ್ಯಾಟಗರಿ ವೈಸ್ ನಿಮಗೆ ಕಟ್ ಆಫ್ನ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಆಯಿತಾ? ಸೊ ನಿಮ್ಮಲ್ಲಿ ಯಾರಿಗಾದರೂ ಕೌನ್ಸಿಲಿಂಗ್ ಪರ್ಫೆಕ್ಟಾಗಿ ನಿಮಗೆ ಬೆಸ್ಟ್ ಪಾಸಿಬಲ್ ಕಾಲೇಜ್ ಫಾರ್ ಯುವರ್ ರ್ಯಾಂಕಿಂಗ್ ಬೇಕು ಅಂದರೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ನೇಮ್ ಇರೋ ಆ್ಯಪ್, ಆಯಿತಾ? ಅದರಲ್ಲಿ ದ್ರೋಣ 2026 ಅಂತ ಬ್ಯಾಚ್ ಹೆಸರು. ಇದಕ್ಕೆ ಎನ್ರೋಲ್ಮೆಂಟ್ ಆದರೆ ನೀವು CETಗಾದರೂ ಸೀಟ್ ತಗೊಳ್ಳಿ, ಕಾಮೆಟ್ ಕೇಲಾದರೂ ತಗೊಳ್ಳಿ, ಅಥವಾ ಎರಡರಲ್ಲೂ ಅಪಿಯರ್ ಆಗ್ತೀರಾ, ಅದಕ್ಕೂ ಸಪೋರ್ಟ್ ಮಾಡ್ತೀವಿ. ಸೊ 1-on-1 ಗೈಡೆನ್ಸ್ ಇರುತ್ತೆ, ಕಂಪ್ಲೀಟ್ಲಿ 1-on-1 ಗೈಡೆನ್ಸ್. ಸೊ ದಿಸ್ ವುಡ್ ಬಿ ಮೈ ಪರ್ಸನಲ್ ಫೋನ್ ನಂಬರ್. ನಾನು ರಿಸೀವ್ ಮಾಡೇ ಮಾಡ್ತೀನಿ 100%. ಎಲ್ಲಿವರೆಗೂ ರಿಸೀವ್ ಮಾಡ್ತೀವಿ? ನಮ್ಮ ಸೀಟ್ಸ್ ಕಂಪ್ಲೀಟ್ ಫಿಲ್ ಆಗೋ ತನಕ ಮಾತ್ರ, ಆಯಿತಾ? ಸೊ ಇದು ಪ್ರೈಸಿಂಗ್ ಇರುತ್ತೆ. ಇಫ್ ಯು ಕ್ಯಾನ್ ಅಫೋರ್ಡ್, ಪ್ಲೀಸ್ ಡೂ ಜಾಯಿನ್. ತುಂಬ ವ್ಯಾಲ್ಯೂಬಲ್ ಇನ್ಸೈಟ್ಸ್ ಆ್ಯಂಡ್ ನಿಮಗೆ ಪರ್ಫೆಕ್ಟಾಗಿ ಕೌನ್ಸಿಲಿಂಗ್ ಮಾಡಿಕೊಡ್ತೀವಿ. ನೀಡ್ ನಾಟ್ ವರಿ ಅಬೌಟ್ ದ್ಯಾಟ್. ಸೊ RVITಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಹಾಗಾದರೆ? 162 ಸೀಟ್ಸ್ ಇದೆ ಥ್ರೂ KCET. ಎಷ್ಟು ಕೋರ್ಸಸ್ ಆಫರ್ ಮಾಡ್ತಾರೆ ಇವರು ಅಂತ ಕೇಳಿದ್ರೆ, ಬರೀ 3 ಕೋರ್ಸು ಇವ್ರ ಹತ್ರ ಇರೋದು.
ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ಸ್ ನೋಡೋದಾದ್ರೆ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ ಫಾರ್ 35 lakhs ಆ್ಯಂಡ್ ಆವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಇಸ್ ಫ್ರಮ್ 9 to 11 lakhs. ಈಗ ನೀವು ಯಾವುದೇ ಕಾಲೇಜನ್ನು ಪ್ಲೇಸ್ಮೆಂಟ್ ವೈಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು, ನೀವು ಯಾವುದೇ ಕಾಲೇಜ್ ಹಿಂದೆ ಬೀಳ್ಬೇಡಿ ಮಕ್ಕಳೇ. ಯಾಕೆ ಗೊತ್ತಾ, ನೀವು ಈ ಕಾಲೇಜಲ್ಲಿ ಓದಿದ್ದೀರಾ, ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಓದಿದ್ದೀರಾ ಅಂತ ಯಾವುದೇ ಕಂಪ್ನಿ ನಿಮಗೆ ಕೆಲಸ ಯಾವತ್ತಿಗೂ ಕೊಡೋದಿಲ್ಲ, ಆಯಿತಾ. ಆದರೆ ಒಂದು ಕಾಲೇಜ್ ಏನು ಮಾಡಬಲ್ಲದು ಅಂದರೆ, ಆ ಕಾಲೇಜು ನಿಮಗೆ ಒಳ್ಳೆ ಪ್ಲೇಸ್ಮೆಂಟ್ ತನಕ ಕರ್ಕೊಂಡೋಗಿ ಬಿಡ್ಬೋದು. ಆದರೆ ನೀವು ಆ ಪ್ಲೇಸ್ಮೆಂಟನ್ನು ಕ್ರ್ಯಾಕ್ ಮಾಡೋದು ಬಿಡೋದು ನಿಮ್ಮ ಸ್ಕಿಲ್ ಸೆಟ್ಗೆ ಬಿಟ್ಟಿದ್ದು. ಫಸ್ಟ್ ಆಫ್ ಆಲ್ ಕಾಲೇಜಲ್ಲಿ ಏನಾಗುತ್ತೆ ಗೊತ್ತಾ, ಬೇಸ್ಡ್ ಆನ್ ಯುವರ್ CGPA. ಸೊ CGPA ಮೇಲೆ ನೀವು ಈ ಥರದ ಕಂಪ್ನಿಗಳನ್ನ ಅಟೆಂಡ್ ಮಾಡ್ಬೋದು ಅಂತ ಬಿಡ್ತಾರೆ. ಹಾಗಾಗಿ ನೀವೀಗ PUC ಚೆನ್ನಾಗಿ ಓದ್ಬಿಟ್ಟು ಯಾವುದೋ ಒಳ್ಳೆ ಕಾಲೇಜ್ ಸೇರ್ಕೊಂಡು ಆಮೇಲೆ ಅಲ್ಲಿ ಓದದೇ ಇದ್ರೂ ನಿಮಗೆ ಒಳ್ಳೆ ಪ್ಲೇಸ್ಮೆಂಟ್ ತನಕ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಿಮಗೆ 4 ವರ್ಷನೂ ಚೆನ್ನಾಗಿ ಎಫರ್ಟ್ ಹಾಕಿ ಓದಬೇಕು, ಆಯಿತಾ. ಸೊ ಅಲ್ಟಿಮೇಟ್ಲಿ ನಿಮ್ಮ ಫ್ರೆಂಡ್ಸು ಎಲ್ಲರೂ ಇಷ್ಟೇ ಎಫರ್ಟ್ ಹಾಕಿ ಅದೇ ಕಾಲೇಜು ನಿಮ್ಮಷ್ಟೇ ಈಕ್ವಲೆಂಟ್ ಆಗಿರ್ತಾರೆ ಅಲ್ವಾ. ಅವರು ಆ ಕಾಲೇಜ್ಗೆ ಬರ್ತಾರೆ, ಅವರು ಅದೇ ಪ್ಲೇಸ್ಮೆಂಟ್ಗೆ ಹೋಗ್ತಾರೆ. ಸೊ ಆ ಪ್ಲೇಸ್ಮೆಂಟಲ್ಲಿ ನಿಮ್ಮ ಫ್ರೆಂಡ್ಸನ್ನು ನೀವು ಓವರ್ಟೇಕ್ ಮಾಡಬೇಕು ಅಂದರೆ ಒಂದು ಎಡ್ಜ್ ಇರಬೇಕಲ್ವಾ, ನಿಮ್ಮ ಹತ್ರ ಆ ಸ್ಕಿಲ್ ಸೆಟ್ ಡೆವಲಪ್ ನೀವು ಮಾಡಿಕೊಳ್ಳೇಬೇಕು. ಸೊ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಮುಂದೆ ನೀವೇ ಸೋತೋಗ್ತೀರಾ. ಸೊ ಏನೂ ಮಾಡ್ಲಿಕ್ಕಾಗಲ್ಲ. ದಿಸ್ ಇಸ್ ಹೌ ಲೈಫ್ ಗೋಸ್, ಆಯಿತಾ. ಸೊ ಹಾಗಾದರೆ ಈ ಕಾಲೇಜಿನಲ್ಲಿ ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ? ಸೊ ಒಂದು AIML ಇದೆ, ಸೊ ಇನ್ನೊಂದು ಕೋರ್ CS ಇದೆ, ಒಂದು EC ಇದೆ. 3 ಡಿಪಾರ್ಟ್ಮೆಂಟ್ ಇರೋದು. ಸೊ AIMLಗೆ 54 ಸೀಟ್ಸ್ ಅವೈಲೇಬಲ್ ಇದೆ, CS ಗೆ 81 ಸೀಟ್ಸ್ ಅವೈಲೇಬಲ್ ಇದೆ, ECಗೆ 27 ಸೀಟ್ಸ್. ಸೊ ಟೋಟಲ್ 162 ಸೀಟ್ಸ್ ಥ್ರೂ KCET. ಸೊ ಕಾಮೆಟ್ ಕೆದು ಸೀಟ್ಸ್ ಸಪ್ರೇಟು, ಮ್ಯಾನೇಜ್ಮೆಂಟ್ ಸೀಟು ಸಪ್ರೇಟು, ಆಯಿತಾ. ಸೊ ಹಾಗಾದರೆ ರ್ಯಾಂಕ್ ಬ್ಯಾಂಡನ್ನು ನೋಡೋದಾದರೆ AIMLಗೆ 8,213 ಹಿಡಿದು 57,233 ರೇಂಜ್ವರೆಗೂ ಈ ಬ್ರಾಂಚಲ್ಲಿ ಸೀಟ್ ಸಿಗುತ್ತೆ. ಕೋರ್ CSಗೆ 7,208 ಹಿಡಿದು 49,934 ವರೆಗೂ ಸಿಗುತ್ತೆ. ECಗೆ 8,109 ಹಿಡಿದು 66,117 ವರೆಗೂ ಸೀಟ್ ಸಿಗುತ್ತೆ. ಈ ಲೋಯರ್ ಕಟ್ ಆಫ್ ಎಲ್ಲ ಯೂಶಲಿ ಜನರಲ್ ಮೆರಿಟ್ ಆ್ಯಂಡ್ ಜನರಲ್ ಮೆರಿಟ್ಗೆ ಈಕ್ವಲೆಂಟ್ಗೆ ಸಿಗೋದು. ಆ್ಯಂಡ್ ಅಪ್ಪರ್ ಕಟ್ ಆಫ್ ಎಲ್ಲದು ನಿಮಗೆ ಮೈನಾರಿಟಿ ಸ್ಟೇಟಸ್ ಇದ್ದು ಇನ್ನು ಕನ್ನಡ ಮೀಡಿಯಂ ಅಥವಾ ರೂರಲ್ ಕೋಟಾ ಇದ್ದರೆ ಮಾತ್ರ ಈ ಅಪ್ಪರ್ ಕಟ್ ಆಫ್ ಅಲ್ಲಿ ಸಿಗ್ತವೆ. ಸೊ ಈಗ ಆ್ಯಕ್ಚುಯಲ್ ಫುಲ್ ಕಟ್ ಆಫ್ನ ನಾವು ನೋಡೋಣ. ಸೊ AIMLಗೆ ಜನರಲ್ ಮೆರಿಟ್ಗೆ 8,213, 3A ಜನರಲ್ಗೆ 9,768, 3B ಜನರಲ್ಗೆ 10,063, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 11,359, 2A ಜನರಲ್ಗೆ 12,564, ಕ್ಯಾಟಗರಿ 1ಗೆ 13,330, 2B ಜನರಲ್ಗೆ 13,812, 2A ವಿತ್ ರೂರಲ್ ಕೋಟಾ ಇದ್ರೆ 14,128, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 16,165, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 16,695, 2B ವಿತ್ ರೂರಲ್ ಕೋಟಾ ಇದ್ರೆ 27,587, ST ಜನರಲ್ ಇದ್ರೆ 37,629, SC ಜನರಲ್ ಇದ್ರೆ 37,787, SC ವಿತ್ ರೂರಲ್ ಕೋಟಾ ಇದ್ರೆ 49,774, ST ವಿತ್ ಕನ್ನಡ ಮೀಡಿಯಂ ಇದ್ರೆ 57,233. ಸೊ ನೆಕ್ಸ್ಟ್ ಕೋರ್ CS ನೋಡೋದಾದ್ರೆ, ಸೊ ಜನರಲ್ ಮೆರಿಟ್ಗೆ 7,208, 3A ಜನರಲ್ ಇದ್ರೆ 9,000, ಸೊ 3B ಜನರಲ್ ಇದ್ರೆ 9,640, 2A ಜನರಲ್ ಇದ್ರೆ 11,139, 2B ಜನರಲ್ ಇದ್ರೆ 11,213, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 11,233, ಸೊ 3A ವಿತ್ ರೂರಲ್ ಕೋಟಾ ಇದ್ರೆ 11,252, 3B ವಿತ್ ರೂರಲ್ ಕೋಟಾ ಇದ್ರೆ 12,180, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ ಸೊ 13,437, 2A ವಿತ್ ರೂರಲ್ ಇದ್ರೆ 13,918, ಕ್ಯಾಟಗರಿ 1 ಇದ್ರೆ 13,946, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 17,362, ST ಜನರಲ್ ಇದ್ರೆ 34,226, SC ಜನರಲ್ ಇದ್ರೆ 38,814, ST ವಿತ್ ರೂರಲ್ ಕೋಟಾ ಇದ್ರೆ 41,947, SC ವಿತ್ ಕನ್ನಡ ಮೀಡಿಯಂ ಇದ್ರೆ 47,457, SC ವಿತ್ ರೂರಲ್ ಕೋಟಾ ಇದ್ರೆ 49,934. ಸೊ ಇದು ನಿಮ್ಮ ಕೋರ್ CS ಆಗಿ ಇರುತ್ತೆ.
ನಿಮಗೆ ಯೂಟ್ಯೂಬಲ್ಲಿ ಆದಷ್ಟು ನಾನು ಎಲ್ಲ ಬೆಸ್ಟ್ ಕಾಲೇಜ್ದು ಎಲ್ಲ ನಿಮಗೆ ಕಟ್ ಆಫ್ನ ಕ್ಲೀನಾಗಿ ಹೇಳ್ತೀನಿ. ಸೊ ನೀವು ಒಂದು ನೋಟ್ ಡೌನ್ ಮಾಡ್ಕೊಳ್ತಾ ಇರಿ. ನಿಮಗೆ ಆಪ್ಷನ್ ಎಂಟ್ರಿ ಏನು ಎಲ್ರಿಗೂ ಫೀಸ್ ಕೊಟ್ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಆದಷ್ಟು ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇದಕ್ಕೂ ಮಾರ್ಕ್ ಮಾಡೋದು ಮಾಡ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂದರೆ ಶ್ರೀರಾಮಚಂದ್ರನ್ನೇ ಬಿಟ್ಟಿಲ್ಲ. ಸೊ ತಲೆಗೊಂದೊಂದು ಮಾತಾಡ್ತಾರೆ, ಆಡ್ಕೊಳ್ಳಿ. ಅವ್ರ ಪ್ರಯತ್ನ ಎಷ್ಟಿದೆಯೋ ಅವ್ರು ಮಾಡಲಿ, ನಮ್ಮ ಪ್ರಯತ್ನ ಎಷ್ಟಿದೆಯೋ ನಾವು ಮಾಡ್ಕೊಂಡು ಹೋಗೋಣ. ಸೊ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ಕಾಲೇಜ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಗೆ ಹಾಕಿ. ಎಲ್ಲ ಕಾಲೇಜು ಮಾಡೋ ಪ್ರಯತ್ನ ಮಾಡ್ತೀನಿ. ನಾನು ಎಲ್ಲಿವರೆಗೂ ಅವೈಲಬಿಲಿಟಿ ಇರ್ತೀನಿ ಗೊತ್ತಾ ಈ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ? ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋವರೆಗೂ. ನಿಮಗೆ ರ್ಯಾಂಕ್ ಬಂದಿದ್ದು ಮಾರನೇ ದಿನದಿಂದ ಮೋಸ್ಟ್ಲಿ ನನಗೆ ಇನ್ಕಮಿಂಗ್ ಕಾಲ್ ಅವತ್ತಿಗೆ ಬರೋದಿಲ್ಲ. ಯಾಕೆಂದರೆ ಅಷ್ಟು ನಂಬರ್ ಆಫ್ ಫೋನ್ ಕಾಲ್ಸ್ ಬೆಳಗ್ಗೆಯಿಂದ ರಾತ್ರಿ ತನಕ ಬರ್ತಾ ಇರುತ್ತೆ. ನಮ್ಮದು ಸೀಟ್ ಫಿಲ್ ಆದ ತಕ್ಷಣ ನಾನು ಮತ್ತೆ ಹೊರಗಿನ ಫೋನ್ ಎತ್ತೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮ್ಮಲ್ಲೇ ಸ್ಟೂಡೆಂಟ್ಸ್ ಅಷ್ಟು ಜನ ಇದ್ದಾರೆ, ಅವ್ರನ್ನ ಸಂಭಾಳಿಸಿದ್ರೆ ಸಾಕಾಗಿರುತ್ತೆ ನಮಗೂ. ಸೊ ಇಸಿಗೆ ನೋಡೋಣ. ಇಸಿಗೆ ಜನರಲ್ ಮೆರಿಟ್ಗೆ 8109, 3A ಜನರಲ್ಗೆ 9814, 3B ಜನರಲ್ಗೆ 10,248, ಕ್ಯಾಟಗರಿ 1ಗೆ 12,349, 2A ಜನರಲ್ಗೆ 12,918, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 15,279, 2A ವಿತ್ ರೂರಲ್ ಕೋಟಾ ಇದ್ರೆ 16,588, 2B ಜನರಲ್ ಇದ್ರೆ 19,487, 3A ವಿತ್ ಕನ್ನಡ ಮೀಡಿಯಂ ಇದ್ರೆ 38,565, SC ಜನರಲ್ ಇದ್ರೆ 52,024, ST ಜನರಲ್ ಇದ್ರೆ 53,223, SC ವಿತ್ ರೂರಲ್ ಕೋಟಾ ಇದ್ರೆ 66,117. ಸೊ ಈ ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ ಬ್ಯಾಂಡ್ಗೆ ಇದು ಎಲ್ಲಾದರೂ ಫಾಲೋ ಆಗ್ತಾ ಇದ್ರೆ ಈ ಕಾಲೇಜ್ ನಿಮ್ಮ ಲಿಸ್ಟಲ್ಲಿ ಇರಲಿ. ಚೆನ್ನಾಗಿದೆ ಕಾಲೇಜು. ಸೊ ಆಪ್ಷನ್ ಎಂಟ್ರಿಯಲ್ಲಿ ಅಷ್ಟೇ, ನಿಮಗೆ ಯಾವ ಕಾಲೇಜ್ ನಿಮ್ಮ ಪ್ರಿಫರೆನ್ಸ್ ಇರುತ್ತೋ ಅದಕ್ಕೆ ಕ್ಲೀನಾಗಿ ಹಾಕ್ಕೊಳ್ಳಿ. ಸೊ ಆರಾಮಾಗಿ ಕೌನ್ಸಿಲಿಂಗ್ ಆಗುತ್ತೆ, ನೀಡ್ ನಾಟ್ ವರಿ. ಆ್ಯಂಡ್ ಅಸಿಸ್ಟೆನ್ಸ್ ಬೇಕು ಅಂದರೆ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು, ಆಯಿತಾ? ಸೊ ಜಗತ್ತಲ್ಲಿ ನಿಮಗೆ ಸೀಟೇ ಸಿಗಲ್ಲ ಅಂತ ಇದ್ರೂ ಪರವಾಗಿಲ್ಲ, ನನ್ನ ನಂಬರ್ ಒಂದು ಇಟ್ಕೊಂಡಿರಿ. ಸೊ ಗೊತ್ತಿಲ್ಲ, ನಮ್ಮಲ್ಲಿ ಅವೈಲಬಿಲಿಟಿ ಇದ್ರೆ ಕೊಡಿಸ್ತೀವಿ, ಓಕೆನಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.